ಶ್ರೀರಂಗಪಟ್ಟಣದ ನಗರದ 23 ವಾರ್ಡ್ನ 3000ಕ್ಕೂ ಅಧಿಕ ಮಹಿಳೆಯರಿಗೆ ಇವತ್ತು ಬಾಗಿನವನ್ನ ವಿತರಣೆ ಮಾಡಿರುವಂತದ್ದು. ನಮ್ಮೊಂದಿಗೆ ಸದ್ಯ ಈಗ ಸಚ್ಚಿದಾನಂದ ಅವರು ಇದ್ದಾರೆ, ಅವ್ರನ್ನೇ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು ಏನು ಗೌರಿ ಗಣೇಶ ಹಬ್ಬ ಇದೆ, ಮಹಿಳೆಯರಿಗೆ ವಿಶೇಷವಾಗಿ ಬಾಗಿನ ಕೊಡುವಂತಹ ಕಾರ್ಯಕ್ರಮ, 3000ಕ್ಕೂ ಅಧಿಕ ಮಹಿಳೆಯರಿಗೆ ಇವತ್ತು ಬಾಗಿನವನ್ನು ಕೊಟ್ಟಿರುವಂತದ್ದು. ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಅಲ್ಲ, ನಾವು ತಾಲೂಕಿನಾದ್ಯಂತ ಎಲ್ಲ ಹೆಣ್ಮಕ್ಳಿಗೂ ಬಾಗಿನ ಕೊಟ್ಟಿದ್ವಿ, ಟೌನ್ನ ಹೆಣ್ಮಕ್ಳಿಗೆ ಕೊಟ್ಟಿರಲಿಲ್ಲ. ಹಂಗಾಗಿ ಇವತ್ತು ಗೌರಿ ಹಬ್ಬದ ಪ್ರಯುಕ್ತ ನಮ್ಮ ತಂದೆಯವರ ಟ್ರಸ್ಟ್ ಹೆಸರಿನಲ್ಲಿ ಇವತ್ತು 5000 ಬಾಗಿನ ಕೊಡುವಂಥ ಕಾರ್ಯಕ್ರಮ ಹೆಣ್ಮಕ್ಳಿಗೆ. ಓಕೆ, ಕಾರ್ಯಕ್ರಮಕ್ಕೆ ಶ್ರೀರಾಮುಲು ಅವರು ಬಂದಿದ್ರು, ಅನೇಕ ಗಣ್ಯರು ಕೂಡ ಬಂದಿದ್ರು. ಒಂದಷ್ಟು ಹೇಳ್ತೀರಾ ಅಂದರೆ ಗೆದ್ದಿರುವಂತಹ ಅಭ್ಯರ್ಥಿಗಿಂತ ನೀವು ಹೆಚ್ಚಾಗಿ ಕೆಲಸ ಮಾಡ್ತೀರಾ ಅನ್ನೋದನ್ನ ಶ್ಲಾಘನೆ ಮಾಡಿದ್ರು. ಏನು ಅನ್ಸುತ್ತೆ ಈ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು? ನಾವು ಹೇಳೋದಲ್ಲ, ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಒಂಥರ ಬೆನ್ನು ತಡ್ದಂಗಿರುತ್ತೆ. ಜನಗಳ ಮಧ್ಯೆ ಇದ್ದರೆ ಅದೊಂಥರ ಶಕ್ತಿ ಬರುತ್ತೆ. ಸಾಕಷ್ಟು ಜನ ಸ್ನೇಹಿತರು, ರಿಲೇಟಿವ್ಸ್ ಎಲ್ಲ ನನ್ನ ಎಲ್ಲ ಒಳ್ಳೆ ಕೆಲಸಗಳಿಗೆ ಸಹಕಾರ ಮಾಡೋದ್ರಿಂದ ಈ ಥರ ಜನದ ಪರವಾದ ಕೆಲಸ ನಡೀತಾ ಇರುತ್ತೆ. ಕಳೆದ 15 ವರ್ಷಗಳಿಂದ ಕೂಡ ಜನಪರ ಕೆಲಸವನ್ನು ಮಾಡ್ತಿರುವಂಥದ್ದು. ಇವತ್ತು ಬಾಗಿನ ಅರ್ಪಿಸಿದ್ರಿ. ಕಳೆದ ತಿಂಗಳಷ್ಟೇ ಹೆಲ್ಮೆಟ್ ವಿತರಣೆ ಮಾಡುವಂಥದ್ದು ತುಂಬ ವೈರಲ್ ಆಗಿತ್ತು ರಾಜ್ಯದಲ್ಲಿ. ಏನು ಅನ್ಸುತ್ತೆ ಈ ರೀತಿಯಾದಂತಹ ಸಮಾಜಮುಖಿ ಕೆಲಸ ಮಾಡುವಂಥದ್ದು? ಮಾದರಿಯಾಗಿದ್ದೀರಿ ಯುವಕರಿಗೆ. ಅಲ್ಲ, ಎಲ್ಲ ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ನನ್ನ ಹಿಂದೆ ಒಂದು ದೊಡ್ಡ ಸಮೂಹ ಇದೆ, ಒಂದು ಗುಂಪಿದೆ, ನಮ್ಮ ಟ್ರಸ್ಟ್ನ ಸದಸ್ಯರು, ಸಾಕಷ್ಟು ಜನ ನನ್ನ ಜೊತೆ ಒಡನಾಟ ಇಟ್ಕೊಂಡಂಥ ಸ್ನೇಹಿತರು ಎಲ್ಲರೂ ಸಹಕಾರ ಮಾಡೋದ್ರಿಂದ ಈ ಥರ ಒಳ್ಳೆ ಕೆಲಸಗಳೆಲ್ಲ ಆಗ್ತಾ ಇದೆ. ಶಂಕರಗೌಡ ಚಾರಿಟಬಲ್ ಟ್ರಸ್ಟಿಂದ ಏನೆಲ್ಲ ಕಾರ್ಯಕ್ರಮಗಳು ಆಗ್ತಿದೆ, ಜನಸೇವೆ ಕಾರ್ಯಕ್ರಮಗಳು ಆಗ್ತಿದೆ? ಇಲ್ಲ, ಸಾಕಷ್ಟು ನಾವು ಏನೇ ಈಗ ಮಳೆ ಒಯ್ದು ಮನೆ ಬಿದ್ದೋಯ್ತವೆ, ಅಲ್ಲೂ ಹೋಗಿ ಟ್ರಸ್ಟಿಂದ ಸ್ಪಂದಿಸ್ತೇವೆ. ಆರೋಗ್ಯ ಸರಿ ಇಲ್ಲ ಅಂದರೆ ಹೋಗ್ತೀವಿ. ಒಳ್ಳೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಸ್ಪಂದನೆ ಮಾಡುವಂಥ ಒಟ್ಟಾರೆ ಜನಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಅದರಿಂದ ಪೂರಕವಾಗಿ ಒಬ್ಬ ಮನೆಯ ಮಗನಾಗಿ ಸ್ಪಂದಿಸುವಂಥ ಕೆಲಸವನ್ನು ಈ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ. ಓಕೆ, ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಕೊಟ್ಟಿರುವಂಥ ಸರ್ಕಾರ, ಆದರೆ ಚಾಲಕರಿಗೆ ಮತ್ತು ಕಂಡಕ್ಟರ್ಗೆ ಸಂಬಳನೇ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ವೇದಿಕೆಯಲ್ಲಿ ಹೇಳಿದ್ರಿ. ಏನು ಹೇಳ್ತೀರಿ? ಹೌದು, ಎಲ್ಲ ಸಂಬಳ ಕೊಟ್ಟಿಲ್ಲ, ಸ್ಟ್ರೈಕ್ ಮಾಡ್ತಾವ್ರಲ್ಲ. ಸಂಬಳದ ಕತೆ ಹೋಗ್ಲಿ, ಬಸ್ನೇ ರೆಡಿ ಮಾಡಿಸಿಲ್ಲ, ಬಸ್ಗೆ ಟೈರೇ ಇಲ್ಲ, ಬ್ರೇಕೇ ಇಲ್ಲ, ಬೆಲ್ಲೇ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಹೋದವ್ರು ವಾಪಸ್ ಬರ್ತಾರ ಅನ್ನೋಂಥ ಕಳಕಳಿ ಆಗ್ಬಿಟ್ಟದ್ ನಾನು. ಈಗಾಗಲೇ ಒಂದಷ್ಟು ಮುಷ್ಕರನ್ನು ಕೂಡ ಮಾಡಿದ್ರು ಸಾರಿಗೆ ನೌಕರರು. ನೀವು ಕೂಡ ವೇದಿಕೆಯಲ್ಲಿ ಇವತ್ತು ಮಾತನಾಡಿದ್ರಿ. ಏನಾಗ್ಬೋದು ಅವ್ರ ಕತೆ ಎನ್ನುವಂಥದ್ದು? ಅಲ್ಲ, ಈಗ ನಾವು ಟೀಕೆ ಮಾಡುವಂಥ ಸಮಯ ಅಲ್ಲ. ಸಾವಿರಾರು ಜನ ತಾಯಂದ್ರ ಮಧ್ಯೆ ಒಬ್ಬ ಸಹೋದರನಾಗಿ ಮಗನಾಗಿ ಬಾಗಿನ ಕೊಡೋ ಸಂದರ್ಭದಲ್ಲಿ ಟೀಕೆ ಮಾಡ್ತಾ ಹೋದ್ರೆ 200 ಪುಟದ ಪುಸ್ತಕ ತಿರೋಯ್ತದೆ. ಅಷ್ಟು ಸರ್ಕಾರದ ಬಗ್ಗೆ ಟೀಕೆ ಮಾಡ್ಬೋದು. ಟೀಕೆ ಅಂತಲ್ಲ ಸರ್, ಸರ್ಕಾರದ ಈ ಒಂದು ಉಚಿತ ಭಾಗ್ಯಗಳು ಎಲ್ಲಿ ಸೋಲ್ತಾ ಇದೆಯಾ ಅಥವಾ ಹೇಗೆ? ಜನಸಾಮಾನ್ಯರಿಗೆ ಕೊಡ್ತಾ ಇರ್ತಕ್ಕಂಥ ಉಚಿತ ಭಾಗ್ಯಗಳು ಜನಸಾಮಾನ್ಯರಿಗೆ ತುಟ್ಟಿ ಆಗ್ತಾ ಇದೆ. ಹಂಗಾಗಿ ಜನಕ್ಕೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೂಡ ಕೇಳಿರಲಿಲ್ಲ, ಕೊಡಲಿ, ಹೆಣ್ಮಕ್ಳಿಗೂ ಫ್ರೀ ಕೊಡೋದೆಲ್ಲ ಕೊಡಲಿ, ಬಟ್ ಅಭಿವೃದ್ಧಿನೂ ಮಾಡಲಿ. ಇದಿಷ್ಟು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಶ್ರೀರಂಗಪಟ್ಟಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.